ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 2 ಕೃಷ್ಣ ಸ್ಮರಣೆ. ಇದರಿಂದ ಇವತ್ತು 17ನೇ ಶ್ಲೋಕವನ್ನು ನಾವು ತಿಳ್ಕೊಳ್ಳೋಣ. ಶ್ಲೋಕ 17. ದುನೋತಿ ಚೇತ ಸ್ಮರತೋ ಮಮೈತದ್ ಯದಾಹ ಪಾದಾವಭಿವಂದ್ಯ ಪಿತ್ರೋಃ ತತಾಂಬ ಕಂಸಾ ದುರುಶಂಕಿತಾನಾಂ ಪ್ರಸೀದತಂ ನೋ ಕೃತ ನಿಷ್ಕೃತೀನಾಂ. ಅನುವಾದ: ಕಂಸನ ಅತಿ ಭಯದಿಂದಾಗಿ ಮನೆಯಿಂದ ದೂರ ಉಳಿಯಬೇಕಾಗಿ ಬಂದು ತಂದೆ ತಾಯಿಗಳ ಪಾದಸೇವೆ ಮಾಡಲಾಗದಿದ್ದಕ್ಕಾಗಿ ತಮ್ಮನ್ನು ಕ್ಷಮಿಸುವಂತೆ ಭಗವಾನ್ ಶ್ರೀಕೃಷ್ಣನು ಮಾತಾಪಿತರನ್ನು ಕೇಳಿಕೊಂಡನು. ಅವನು ಹೇಳಿದನು, ಎಲೈ ತಂದೆ ತಾಯಿಯರೇ, ಈ ವೈಫಲ್ಯಕ್ಕಾಗಿ ದಯವಿಟ್ಟು ಕ್ಷಮಿಸಿ. ಭಗವಂತನ ಈ ವರ್ತನೆಗಳೆಲ್ಲವೂ ನನಗೆ ಹೃದಯದಲ್ಲಿ ನೋವುಂಟು ಮಾಡುತ್ತವೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಉದ್ಧವ ಹೇಳ್ತಾನೆ, ಕೃಷ್ಣ ಅಜಾತನಾಗಿದ್ರೂ ಕೂಡ ವಸುದೇವನಿದ್ದಂಥ ಕಾರಾಗೃಹದಲ್ಲಿ ಯಾಕೆ ಹುಟ್ಟದ, ತಂದೆಯ ರಕ್ಷಣೆಯಲ್ಲಿ ಅವನು ವ್ರಜಭೂಮಿಗೆ ಹೇಗೆ ಹೋದ, ಮತ್ತು ಅಲ್ಲಿ ಹೇಗಿದ್ದ ಅವನು, ಆಮೇಲೆ ಅಷ್ಟೊಂದು ಪರಾಕ್ರಮಿಯಾಗಿದ್ರು ಕೂಡ ಭಯದಿಂದ ಮಥುರೆಯನ್ನ ಬಿಟ್ಟು ಯಾಕೆ ಓಡೋದ. ಭಗವಂತ ಕೃಷ್ಣನ ಬಗ್ಗೆ ಯೋಚನೆ ಮಾಡಿದಾಗ ನನ್ನನ್ನ ವ್ಯಾಕುಲಗೊಳಿಸುತ್ತೆ ಆ ನಡೆದಂಥ ಘಟನೆಗಳು ಅದೆಲ್ಲವೂ ಕೂಡ ಅಂತಂದ್ಬಿಟ್ಟು ಅವನು ಹೇಳ್ತಾನೆ. ಇಲ್ಲಿ ಮುಂದುವರೆದು ಹೇಳ್ತಾನೆ, ಕಂಸನ ಅತಿ ಭಯದಿಂದಾಗಿ ಅವನು ಮನೆಯಿಂದ ದೂರನೇ ಉಳಿಬೇಕಾಗಿ ಬಂತು. ಆಮೇಲೆ ತಂದೆ ತಾಯಿಗಳಿಗೆ ಸೇವೆ ಮಾಡೋಕ್ಕಾಗ್ಲಿಲ್ವಲ್ಲ, ಇಷ್ಟು ದೂರ ಇದ್ವಲ್ಲ ಅಂತ ಕೃಷ್ಣ ಬಲರಾಮ ಇಬ್ಬರೂ ಕೂಡ ನಮ್ಮನ್ನು ಕ್ಷಮಿಸ್ಬಿಡಿ ಅಂತ ತಂದೆ ತಾಯಿಗಳಿಗೆ ಕೇಳ್ಕೊಳ್ತಾರಂತೆ. ಆ ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಏನು ಹೇಳ್ತಾರೆ ಅವರು? ನಮ್ಮ ಈ ಒಂದು ವೈಫಲ್ಯಕ್ಕೆ, ಅಂದರೆ ಈ ಒಂದು ಸೋಲು ಅಥವಾ ನಾವು ಮಾಡೋಕ್ಕಾಗ್ಲಿಲ್ವಲ್ಲ ನಿಮ್ಮ ಸೇವೆಯನ್ನ, ಅದಕ್ಕೆ ದಯವಿಟ್ಟು ಕ್ಷಮಿಸಿ ನಮ್ಮನ್ನ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾರೆ. ಸೊ ಭಗವಂತನ ಈ ವರ್ತನೆಗಳಿದೆಯಲ್ಲ, ಅದು ನನ್ನ ಹೃದಯದಲ್ಲಿ ತುಂಬ ನೋವು ಉಂಟು ಮಾಡುತ್ತೆ. ಯಾಕೆ ಈ ರೀತಿ ಎಲ್ಲ ಅವನು ನಡ್ಕೊಂಡ ಅಂತನ್ಬಿಟ್ಟು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಭಗವಾನ್ ಶ್ರೀ ಕೃಷ್ಣ ಮತ್ತು ಬಲದೇವರು ಇಬ್ಬರೂ ಕಂಸನ ಬಗ್ಗೆ ತೀವ್ರ ಭಯ ಹೊಂದಿದ್ದರು ಎಂದು ತೋರುತ್ತದೆ. ಆದ್ದರಿಂದ ಅವರಿಬ್ಬರು ತಲೆಮರೆಸಿಕೊಳ್ಳಬೇಕಾಯಿತು. ಆದರೆ ಭಗವಾನ್ ಶ್ರೀ ಕೃಷ್ಣ ಮತ್ತು ಬಲದೇವರು ದೇವೋತ್ತಮ ಪರಮ ಪುರುಷರಾದಲ್ಲಿ ಅವರು ಕಂಸನಿಗೆ ಹೆದರುವುದು ಹೇಗೆ ಸಾಧ್ಯ? ಇಂತಹ ಹೇಳಿಕೆಗಳಲ್ಲಿ ಆಭಾಸಕರವಾದದು ಏನಾದರೂ ಇದೆಯೇ? ಕೃಷ್ಣನ ಬಗ್ಗೆ ಅಪಾರ ಪ್ರೀತಿ ವಾತ್ಸಲ್ಯ ಹೊಂದಿದ್ದ ವಸುದೇವನು ಅವನನ್ನು ರಕ್ಷಿಸಿ ಕಾಪಾಡ ಬಯಸಿದನು. ಕೃಷ್ಣ ದೇವೋತ್ತಮ ಪರಮಪುರುಷ, ತನ್ನನ್ನು ತಾನು ರಕ್ಷಿಸಿಕೊಳ್ಳಬಲ್ಲ ಎಂದು ವಸುದೇವನಿಗೆ ಹೊಳೆಯಲೇ ಇಲ್ಲ. ಕೃಷ್ಣನನ್ನು ಅವನು ತನ್ನ ಮಗನಾಗಿ ಭಾವಿಸಿದನು. ವಸುದೇವ ಮಹಾನ್ ಭಕ್ತನಾದುದರಿಂದ ತನ್ನ ಉಳಿದ ಮಕ್ಕಳಂತೆ ಕೃಷ್ಣನು ಕೊಲೆಯಾಗಬಹುದೆಂದು ಅವನು ಯೋಚಿಸಲು ಇಚ್ಛಿಸಲಿಲ್ಲ. ಕೃಷ್ಣನನ್ನು ಕಂಸನ ಕೈಗೊಪ್ಪಿಸುವುದಕ್ಕೆ ವಸುದೇವ ಬದ್ಧನಾಗಿದ್ದ, ಏಕೆಂದರೆ ತನ್ನೆಲ್ಲ ಮಕ್ಕಳನ್ನು ಕಂಸನಿಗೊಪ್ಪಿಸುವುದಾಗಿ ಅವನು ಪ್ರಮಾಣ ಮಾಡಿದ್ದ. ಆದರೆ ಕೃಷ್ಣನ ಬಗೆಗಿನ ಅಪಾರ ಪ್ರೀತಿ ವಾತ್ಸಲ್ಯದಿಂದಾಗಿ ಅವನು ತನ್ನ ಪ್ರಮಾಣವನ್ನು ಭಂಗ ಮಾಡಿದ. ಭಗವಂತನು ವಸುದೇವನ ಈ ದಿವ್ಯ ಮನೋಭಾವದಿಂದಾಗಿ ಬಹಳಷ್ಟು ಸಂತುಷ್ಟಗೊಂಡನು. ವಸುದೇವನ ಗಾಢವಾದ ಪ್ರೀತಿ ವಾತ್ಸಲ್ಯ ಭಾವಕ್ಕೆ ಭಂಗ ತರಲು ಅವನು ಇಚ್ಛಿಸಲಿಲ್ಲ ಎಂದೇ ನಂದ ಯಶೋದೆಯರ ಮನೆಗೆ ತಂದೆಯು ತನ್ನನ್ನು ಒಯ್ಯಲು ಅವನು ಸಮ್ಮತಿಸಿದನು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಭಗವಂತ ಶ್ರೀಕೃಷ್ಣ ಮತ್ತು ಬಲದೇವ ಇವರಿಬ್ಬರಿಗೂ ತುಂಬ ಭಯ ಇತ್ತು ಅನಿಸುತ್ತೆ ಕಂಸನ ಬಗ್ಗೆ. ಅದಕ್ಕೋಸ್ಕರ ಅವರಿಬ್ಬರು ತಲೆಮರೆಸ್ಕೊಳ್ಬೇಕಾಯಿತು ಅಂತ ಹೇಳ್ತಾ ಇದ್ದಾರೆ. ಆದರೆ ಭಗವಂತ ಶ್ರೀಕೃಷ್ಣ ಮತ್ತು ಬಲದೇವರು ದೇವೋತ್ತಮ ಪರಮ ಪುರುಷರಾಗಿದ ಮೇಲೆ ಅವರು ಕಂಸನಿಗೆ ಹೆದರೋದು ಹೇಗೆ ಸಾಧ್ಯ? ಅವರು, ನಮಗೂ ಈ ಪ್ರಶ್ನೆ ಬರುತ್ತಲ್ವಾ, ಅವರೇ ಭಗವಂತ ಅಂತಂದ್ಮೇಲೆ ಹೇಗಪ್ಪ ಸಾಧ್ಯ ಆಗುತ್ತೆ ಹೆದರ್ಕೊಳ್ಳೋದಕ್ಕೆ ಅಂತನ್ಬಿಟ್ಟು ಈ ರೀತಿ ಹೇಳೋದ್ರಲ್ಲಿ ಯಾವುದೂ ತಪ್ಪಿಲ್ಲ. ಅಂದರೆ ಇದು ಎಲ್ಲರಿಗೂ ಅನ್ಸೋದು ಇದು ನಿಜ ತಾನೇ. ಸೊ ಇಲ್ಲಿ ಕೃಷ್ಣನ ಬಗ್ಗೆ ಅಪಾರವಾದಂತಹ ಪ್ರೀತಿ ವಾತ್ಸಲ್ಯವನ್ನ ಇಟ್ಕೊಂಡಿರ್ತಾನೆ ವಸುದೇವ. ಅವನನ್ನು ನಾನು ರಕ್ಷಿಸ್ಬೇಕು, ಕಾಪಾಡಬೇಕು ಅಂತ ಅವನು ಇಷ್ಟಪಡ್ತಾನೆ. ಇಲ್ಲಿ ಅವನು ಭಗವಂತ ಆ ರೀತಿಯೆಲ್ಲ ಅವನು ಯೋಚನೆ ಮಾಡಲ್ಲ. ಈಗ ಕೃಷ್ಣ ದೇವೋತ್ತಮ ಪರಮ ಪುರುಷ, ಅವನು ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ತಾನೆ ಅನ್ನೋದು ವಸುದೇವನಿಗೆ ಅಲ್ಲಿ ಹೊಳಿಲೇ ಇಲ್ಲ. ಅವನು ನನ್ನ ಮಗ ಅಂತ ಅವನು ಅನ್ಕೊಂಡಿರ್ತಾನೆ ಹೊರತು ಭಗವಂತ ಅಂತ ಅನ್ಕೊಂಡಿರೋದಿಲ್ಲ. ಸೊ ಇಲ್ಲಿ ವಸುದೇವ ಮಹಾನ್ ಭಕ್ತನಾಗಿರೋದ್ರಿಂದ ತನ್ನ ಉಳಿದ ಮಕ್ಕಳನ್ನ ಹೇಗೆ ಕಂಸ ಕೊಂದನೋ, ಈಗ ಯಾಕಂದ್ರೆ ಇವನು ಮಾತು ಕೊಟ್ಬಿಟ್ಟಿರ್ತಾನೆ,
ನಾನು ನನಗೆ ಹುಟ್ಟುವಂಥ ಎಲ್ಲ ಮಕ್ಕಳನ್ನು ತಂದು ನಿನಗೆ ಒಪ್ಪಿಸ್ತೀನಿ ಅಂತಂದ್ಬಿಟ್ಟು. ಸೊ ಆ ರೀತಿ ಅವನು ಯೋಚನೆ ಮಾಡಿರ್ತಾನೆ. ಆದರೆ ಅವನ ಮನಸ್ಸಲ್ಲಿ ತುಂಬ ಪ್ರೀತಿ ವಾತ್ಸಲ್ಯ ಇರುತ್ತೆ ಕೃಷ್ಣನ ಬಗ್ಗೆ. ಅವನನ್ನು ಹೇಗಾದರೂ ಮಾಡಿ ಉಳಿಸ್ಕೋಬೇಕು ಅಂತ ಅವನು ಇಷ್ಟ ಆದರೂ ಕೂಡ ಪ್ರಮಾಣ ಮಾಡಿರ್ತಾನಲ್ಲ. ಆದರೆ ಇಲ್ಲಿ ಆ ಕೃಷ್ಣನ ಮೇಲಿದ್ದಂಥ ಪ್ರೀತಿ ವಾತ್ಸಲ್ಯಕ್ಕೆ ಅವನು ತಾನು ಕೊಟ್ಟಂಥ ಮಾತನ್ನು ಕೂಡ ಅವನು ಭಂಗ ಮಾಡ್ತಾನೆ. ಇಲ್ಲಿ ತನ್ನ ಭಕ್ತನಾದ ಕಾರಣದಿಂದ ಭಗವಂತ ಅವನ ಒಂದು ಆಸೆಯನ್ನು ಈಡೇರಿಸಬೇಕು, ಅವನ ಪ್ರೀತಿ ವಾತ್ಸಲ್ಯಕ್ಕೆ ಅವನು ಭಂಗ ತರೋದಕ್ಕೆ ಇಷ್ಟಪಡಲಿಲ್ಲ. ಅದಕ್ಕೋಸ್ಕರನೇ ತನ್ನನ್ನು ನಂದ ಮತ್ತು ಯಶೋದೆಯರ ಮನೆಗೆ ತಂದೆಯನ್ನು ಕರ್ಕೊಂಡು ಹೋಗಿ ಅನ್ನೋದಕ್ಕೆ ಅವನು ಆ ಒಂದು ಪರ್ಮಿಷನನ್ನು ಕೊಡ್ತಾನೆ. ಆಯಿತು, ನೀವು ನನ್ನನ್ನು ಕರ್ಕೊಂಡೋಗಿ ಅಲ್ಲಿ ಬಿಟ್ಬಿಡಿ ಅಂತ. ಯಾಕಂದರೆ ಅವನು ಇಷ್ಟಪಟ್ಟಿರ್ತಾನಲ್ಲ ಕೃಷ್ಣ ಉಳಿಬೇಕು, ಅವನು ಕ್ಷೇಮವಾಗಿರಬೇಕು ಅಂತ. ಅದಕ್ಕೋಸ್ಕರ ಇವನು ಸಹಾಯ ಮಾಡ್ತಾನೆ. ವಸುದೇವನ ಗಾಢವಾದ ಪ್ರೀತಿ ವಾತ್ಸಲ್ಯಗಳನ್ನು ಪರೀಕ್ಷಿಸಲು ತಂದೆಯು ನದಿಯನ್ನು ದಾಟುತ್ತಿದ್ದಾಗ ಕೃಷ್ಣನು ಯಮುನಾ ನದಿಯ ನೀರಿಗೆ ಬಿದ್ದನು. ಉಕ್ಕುತ್ತಿರುವ ಪ್ರವಾಹದ ಮಧ್ಯದಲ್ಲಿ ಮಗನನ್ನು ಹುಡುಕಲು ಯತ್ನಿಸುತ್ತಿದ್ದಾಗ ವಸುದೇವ ದಿಕ್ಕೆಟ್ಟಂತವನಾಗಿದ್ದನು. ಅಂದ್ರೆ ಇಲ್ಲಿ ಬುಟ್ಟಿಯಲ್ಲಿ ತಗೊಂಡು ಹೋಗ್ತಾ ಇರ್ತಾನೆ ನೋಡಿ ನೀರಲ್ಲಿ. ಇವನನ್ನ ಪರೀಕ್ಷೆ ಮಾಡ್ಬೇಕಿರು, ಇವ್ ನಿಜವಾಗ್ಲೂ ನನ್ನನ್ನು ಪ್ರೀತಿ ವಾತ್ಸಲ್ಯದಿಂದ ಬಯಸ್ತಾ ಇದ್ದಾನ, ಈ ರೀತಿ ಎಲ್ಲ ಮಾಡಬೇಕು ಇಲ್ವಾ ಅಂತಂದ್ಬಿಟ್ಟು ಪರೀಕ್ಷೆ ಮಾಡಬೇಕು ಅಂತ ಭಗವಂತ ಏನು ಮಾಡ್ತಾನೆ, ಆ ನೀರಲ್ಲಿ ಎತ್ಕೊಂಡು ಹೋಗ್ಬೇಕಾದ್ರೆ ಯಮುನಾ ನದಿಗೆ ಬಿದ್ದುಬಿಡ್ತಾನ ಅವನು. ಆ ಉಕ್ಕುತ್ತಾ ಇರುವಂಥ ಪ್ರವಾಹದ ಮಧ್ಯದಲ್ಲಿ ಮಗನನ್ನು ಹುಡುಕೋದಕ್ಕೆ ಅವನು ಪರತಪಿಸ್ತಾನೆ, ಅವನು ಪ್ರಯತ್ನ ಮಾಡ್ತಾನಲ್ಲ, ಅದನ್ನೆಲ್ಲ ಭಗವಂತ ನೋಡ್ತಾನೆ. ನೋಡಿ, ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕು. ಯಾವಾಗಲೂ ಅಷ್ಟೇ ಭಗವಂತನ ಕಡೆಗೆ ಹೋಗೋದಕ್ಕೆ ಒಂದೊಂದು ಹೆಜ್ಜೆ ಇಡ್ತಾ ಇದ್ದೀವಿ ಅಂತಂದರೆ ನಮಗೆ ಗೊತ್ತಿಲ್ಲದೆ ಇರೋ ಹಾಗೇನೆ ಪರೀಕ್ಷೆಗಳು ಬರುತ್ತೆ. ಅದೆಲ್ಲ ಭಗವಂತ ನಮಗೆ ಒಡ್ಡುವಂಥ ಒಂದು ಪರೀಕ್ಷೆಗಳು. ಇವರು ನಿಜವಾಗ್ಲೂ ನನ್ನ ಕಡೆಗೆ ಬರ್ತಾ ಇದ್ದಾರಾ ಅಥವಾ ನಾಟಕ ಮಾಡ್ತಾ ಇದ್ದಾರಾ ಎಲ್ಲ ಅವನಿಗೆ ಗೊತ್ತಾಗ್ಬಿಡುತ್ತೆ. ಪರೀಕ್ಷೆಗಳಲ್ಲಿ ನಾವು ಪಾಸ್ ಆಗ್ತಾ ಹೋಗ್ಬೇಕು. ಅದಕ್ಕೆ ನಮಗೆ ನಾವು ಹೋಗ್ತಾ ಇರೋ ದಾರಿನಲ್ಲಿ ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು, ಮತ್ತು ನಾನು ಅದರಲ್ಲಿ ಮುಂದುವರಿಲೇಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಇರಬೇಕು. ಆಯಿತಾ? ಆಗ ಮಾತ್ರ ನಾವು ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಇವೆಲ್ಲ ಭಗವಾನ್ ಶ್ರೀಕೃಷ್ಣನ ದಿವ್ಯ ಲೀಲೆಗಳು. ಇವುಗಳ ಪ್ರಕಟಣೆಯಲ್ಲಿ ಯಾವುದೇ ವಿರೋಧಾಭಾಸವಿಲ್ಲ. ಕೃಷ್ಣನು ಪರಮ ಪ್ರಭುವಾದುದರಿಂದ ಎಂದಿಗೂ ಕಂಸನಿಗೆ ಹೆದರಿರಲಿಲ್ಲ. ಆದರೆ ತಂದೆಯನ್ನು ಸಂತುಷ್ಟಗೊಳಿಸಲು ಹೆದರಿದವನಂತಿರಲು ಒಪ್ಪಿಕೊಂಡ. ಆದರೆ ಅವನ ನಡವಳಿಕೆಯ ಅತ್ಯಂತ ಉಜ್ವಲ ಭಾಗವೆಂದರೆ ಕಂಸನ ಭಯದಿಂದಾಗಿ ಮನೆಯಿಂದ ದೂರ ಇರುವಾಗ ತಂದೆ ತಾಯಿಯರ ಪಾದಸೇವೆ ಮಾಡಲಾಗದಿದ್ದಕ್ಕಾಗಿ ಕ್ಷಮೆ ಯಾಚಿಸಿದ್ದು. ಅಂದರೆ ಅರ್ಥ ಏನು? ಈಗ ನಾವು ಏನೇನು ಇದೆಲ್ಲ ನೋಡ್ತಾ ಇದೀವೋ ಇದೆಲ್ಲ ಭಗವಂತ ಶ್ರೀಕೃಷ್ಣನ ಭವ್ಯ ಲೀಲೆಗಳೇನೆ. ಆದರೆ ಇಲ್ಲಿ ನಮ್ಗನ್ಸುತ್ತೆ ಕೃಷ್ಣ ಕಂಸನನ್ನ ನೋಡಿ ಹೆದರ್ಕೊಂಡಿದ್ದ, ಅದಕ್ಕೆ ಅವನು ಅಲ್ಲಿಂದ ಹೊರಟೋದ ಅಂತನ್ಬಿಟ್ಟು ನಮ್ಗನ್ಸುತ್ತೆ. ಆದರೆ ನಿಜವಾಗ್ಲೂ ಭಗವಂತ ಅವನು ಕಂಸನಿಗೆ ಹೆದರಲಿಲ್ಲ. ಆದರೆ ಇಲ್ಲಿ ವಸುದೇವ ತನ್ನ ತಂದೆಯನ್ನ ಸಂತುಷ್ಟಗೊಳಿಸೋದಕ್ಕೋಸ್ಕರ ಹೆದರದವನ ಹಾಗೆ ಅವನು ನಾಟಕ ಮಾಡ್ತಾನೆ. ಆ ರೀತಿ ಮಾಡೋದಕ್ಕೆ ಒಪ್ಕೊಳ್ತಾನ ಅವನು. ಆದರೆ ಅವನ ಒಂದು ನಡವಳಿಕೆ ಇತ್ತಲ್ಲ, ಅದರಲ್ಲಿ ಒಂದು ಉಜ್ವಲವಾದ ಭಾಗ ಯಾವುದು ಅಂತಂದರೆ, ಕಂಸನ ಭಯದಿಂದ ಮನೆಯಿಂದ ದೂರ ಇರಬೇಕಾದ್ರೆ ತನ್ನ ತಂದೆ ತಾಯಿಯರ ಸೇವೆ ಮಾಡೋದಕ್ಕಾಗ್ಲಿಲ್ವಲ್ಲ ಅಂತಂದ್ಬಿಟ್ಟು ಅವ್ರಿಗೆ ಕ್ಷಮೆ ಕೇಳ್ಕೊಳ್ತಾನಲ್ಲ, ಅದು ನಿಜವಾಗ್ಲೂ ಒಂದು ವಿಶೇಷವಾದಂತಹ ಒಂದು ಭಾಗ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮ, ಶಿವ ಮೊದಲಾದ ದೇವತೆಗಳು ಭಗವಂತನ ಪಾದ ಪದ್ಮಗಳನ್ನು ಪೂಜಿಸುತ್ತಾರೆ. ಅದೇ ಭಗವಂತನು ವಸುದೇವನ ಪಾದ ಪೂಜೆ ಮಾಡಲು ಬಯಸಿದ. ಜಗತ್ತಿಗೆ ಕೃಷ್ಣನ ಈ ಉಪದೇಶವು ಸೂಕ್ತವಾದದ್ದು. ಯಾರೇ ಆಗಲಿ ತಾವು ದೇವೋತ್ತಮ ಪರಮ ಪುರುಷರಾದಾಗಲೂ ತಮ್ಮ ತಂದೆ ತಾಯಿಯರ ಸೇವೆ ಮಾಡಬೇಕು. ಅನೇಕ ವಿಧಗಳಲ್ಲಿ ಮಗ ತಂದೆಗೆ ಋಣಿ. ಮಗ ಎಷ್ಟೇ ಮಹಾನುಭಾವನಿರಲಿ ತಂದೆ ತಾಯಿಯರ ಸೇವೆ ಮಾಡುವುದು ಅವನ ಕರ್ತವ್ಯ. ದೇವರ ಪರಮ ಪಿತೃತ್ವವನ್ನು ಒಪ್ಪಿಕೊಳ್ಳದ ನಾಸ್ತಿಕರಿಗೆ ಪರೋಕ್ಷವಾಗಿ ಪಾಠ ಕಲಿಸುವುದೇ ಕೃಷ್ಣನ ಉದ್ದೇಶ. ಅಂದರೆ ಇಲ್ಲಿ ಬ್ರಹ್ಮ, ಶಿವ ಇಂಥ ದೇವತೆಗಳೇ ಭಗವಂತನ ಪಾದ ಪದ್ಮಗಳನ್ನು ಪೂಜಿಸ್ತಾರೆ. ಆದರೆ ಆ ಭಗವಂತ ವಸುದೇವನ ಅಂತಂದರೆ ತನ್ನ ತಂದೆ ತಾಯಿಯ ಸ್ಥಾನದಲ್ಲಿದ್ದವರು ಅಲ್ವಾ ವಸುದೇವ ದೇವಕಿ, ಅವರ ಸೇವೆ ಮಾಡೋದಕ್ಕಾಗ್ಲಿಲ್ವಲ್ಲ ಅಂತಂದ್ಬಿಟ್ಟು ಅವನು ಬೇಜಾರು ಮಾಡ್ಕೊಳ್ತಾನೆ. ಆಮೇಲೆ ಅವರಿಗೆ ಕ್ಷಮೆ ಕೂಡ ಕೇಳ್ಕೊಳ್ತಾನಲ್ಲ. ಯಾಕೆ ಇದು ಅಂತಂದರೆ,
ಜಗತ್ತಿಗೆ ಅವನು ಕೊಡ್ತಾ ಇರುವಂಥ ಉಪದೇಶ ಏನು, ಅವನು ಯಾರೇ ಆಗಿರಲಿ ದೇವರು ಆಗ್ಬಿಟ್ಟಿದ್ರು ಅವನಿಗೆ ತಂದೆ ತಾಯಿ ಇದ್ದರೆ ಅವನಿಗೆ ಸೇವೆ ಮಾಡಬೇಕು, ಅವರ ಸೇವೆಯನ್ನು ಅವನು ಕೂಡ ಮಾಡಬೇಕು. ಯಾಕಂದರೆ ಒಬ್ಬ ಮಗ ತಂದೆಗೆ ಬೇಕಾದಷ್ಟು ವಿಧಾನಗಳಲ್ಲಿ ಋಣಿಯಾಗಿರ್ತಾನೆ. ಈಗ ಮಗ ದೊಡ್ಡ ಆಫೀಸರ್ ಆಗಿಬಿಟ್ಟಿದ್ದಾನೆ, ತಂದೆಗಿಂತ ಎತ್ತರವಾಗಿ ಬೆಳೆದು ಬಿಟ್ಟಿದ್ದಾನೆ, ಆಸ್ತಿ ಆಗಿರ್ಬೋದು, ಅಂತಸ್ತಲ್ಲಾಗಿರ್ಬೋದು, ಯಾವುದೇ ರೀತಿಯಿಂದಲಾದರೂ ಆಗಿರಲಿ, ಆದರೆ ತಂದೆ ಮುಂದೆ ಅವನು ತಲೆ ಬಾಗಲೇಬೇಕು. ಆ ತಂದೆ ತಾಯಿಯ ಸೇವೆಯನ್ನು ಮಾಡೋದು ಅವನ ಕರ್ತವ್ಯವಾಗುತ್ತೆ. ದೇವರ ಪರಮ ಪಿತೃತ್ವವನ್ನು ಒಪ್ಕೊಳ್ದೇ ಇರ್ತಾರಲ್ಲ, ಅಂದರೆ ಅವನೇ ನಮ್ಮೆಲ್ಲರಿಗೂ ತಂದೆಯ ಸ್ಥಾನದಲ್ಲಿರೋನು ಅಂತ ಒಪ್ಕೊಳ್ದೇ ಇರೋರು ಇರ್ತಾರಲ್ಲ, ಅಂಥ ನಾಸ್ತಿಕರಿಗೆ ಪರೋಕ್ಷವಾಗಿ ಪಾಠ ಕಲಿಸೋದು ಒಂದೇ ಕೃಷ್ಣನ ಉದ್ದೇಶ ಆಗಿತ್ತು. ಅದಕ್ಕೆ ಅವನು ತನ್ನ ತಂದೆ ತಾಯಿಯರಿಗೆ ನಾನು ಸೇವೆ ಮಾಡೋಕ್ಕಾಗಲಿಲ್ವಲ್ಲ ಅಂತ ಅವನು ಮರಗ್ತಾನೆ. ಇದರಿಂದನಾದರೂ ತಿಳ್ಕೊಳ್ಳಿ ಜನಗಳು ಅಂತ ಅಂದ್ಬಿಟ್ಟು ಪರಮಪಿತನನ್ನು ಹೇಗೆ ಗೌರವಿಸಬೇಕು ಅನ್ನೋದನ್ನು ನಾಸ್ತಿಕರು ಅವನ ಕಾರ್ಯಗಳಿಂದ ಕಲ್ತ್ಕೊಳ್ಬೇಕು ಅನ್ನೋದು ಭಗವಂತನ ಇಚ್ಛೆ. ಭಗವಂತನ ಈ ಭವ್ಯ ವರ್ತನೆಯಿಂದ ಉದ್ಧವನು ಮೂಕ ವಿಸ್ಮಿತನಾದನು. ಭಗವಂತನೊಂದಿಗೆ ತಾನು ಹೋಗಲಾಗದುದ್ದಕ್ಕೆ ವ್ಯಥೆಪಟ್ಟನು. ಇಲ್ಲಿ ತಂದೆಯನ್ನ ಎಷ್ಟು ಗೌರವಿಸ್ಬೇಕು ಅನ್ನೋದನ್ನ ತಿಳಿಸೋದಕ್ಕೆ ನಾಸ್ತಿಕರಿಗೆ ಇದನ್ನು ಹೇಳಿದಾನೆ. ಅದರಿಂದ ನಾಸ್ತಿಕರು ಕೂಡ ಈ ಕಾರ್ಯಗಳನ್ನೆಲ್ಲ ನೋಡಿನಾದರೂ ತಿಳ್ಕೋಬೇಕು, ಕಲ್ತ್ಕೋಬೇಕು. ಭಗವಂತ ಈ ರೀತಿಯೆಲ್ಲ ಲೀಲೆಗಳನ್ನು ಮಾಡ್ತಾನಲ್ಲ, ಈ ವರ್ತನೆ ನೋಡಿ ಉದ್ಧವ ಅಮೂಕ ವಿಸ್ಮಿತನಾಗ್ಬಿಡ್ತಾನೆ. ನಾನು ಭಗವಂತನ ಜೊತೆ ಹೋಗ್ಲಿಲ್ವಲ್ಲ ಅಂತ ಅವನು ಪೇಚಾಡ್ತಾ ಇರ್ತಾನೆ, ವ್ಯಥೆ ಪಡ್ತಾ ಇದ್ದಾನೆ. ಯಾಕಂದರೆ ಇಲ್ಲಿ ಒಬ್ಬ ಭಕ್ತನಾಗಿ ನೋಡ್ತಾ ಇದ್ದಾನೆ, ಆದರೂ ಕೂಡ ಭಗವಂತನ ಲೀಲೆಗಳು ಏನು ವಿಚಿತ್ರವಾಗಿ ನಡೆಯುತ್ತಲ್ಲ. ಅವನೇ ಪರಮಪಿತ, ಆದರೆ ಅವನು ತನ್ನ ಲೀಲೆಗಳಲ್ಲಿ ಪಾತ್ರಧಾರಿಯಾಗಿರುವಂಥ ತಂದೆ ತಾಯಿಗಳ ಬಗ್ಗೆ ಅವರು ಸೇವೆ ಮಾಡಲಿಲ್ಲ ಅಂತ ಇವನು ಇಷ್ಟೊಂದು ವ್ಯಥೆ ಪಡ್ತಾ, ಇಷ್ಟೊಂದು ಯೋಚನೆ ಮಾಡಿ ಅವರಿಗೆ ನಮ್ಮನ್ನು ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಇದ್ದಾರಲ್ಲ. ಈ ರೀತಿ ಅವನ ಲೀಲೆಗಳನ್ನು ನೋಡಿ ಮೂಕ ವಿಸ್ಮಿತರಾಗೋದು ಅಂತಂದರೆ ತುಂಬ ಆಶ್ಚರ್ಯವಾಗಿ ಹೀಗೆಲ್ಲ ಭಗವಂತ ಲೀಲೆಗಳನ್ನು ಮಾಡ್ತಾ ಇದ್ದಾನಲ್ಲ ಅಂತ ಆ ರೀತಿ ನೋಡ್ತಾನೆ. ಮತ್ತು ಭಗವಂತ ಇರೋವರೆಗೂ ನಾನು ಇಲ್ಲಿದ್ನಲ್ಲ, ಅವನು ಹೋದ್ಮೇಲೆ ನಾನು ಅವನ ಜೊತೆ ಹೋಗ್ಲಿಲ್ವಲ್ಲ ಅಂತಂದ್ಬಿಟ್ಟು ಅವನು ವ್ಯಥೆ ಪಡ್ತಾ ಇದ್ದಾನೆ. ಯಾವತ್ತೂ ಅಷ್ಟೇ ಭಗವಂತನ ಭಕ್ತರಿಗೆ ಭಗವಂತ ಹಿಂದೆ ಒಂದು ನಿಮಿಷನೂ ಇರೋದಕ್ಕಾಗಲ್ಲ, ಒದ್ದಾಡ್ತಾ ಇರ್ತಾರೆ. ಹೇಗೆ ಮೀನು ನೀರಿನಿಂದ ಹೊರಗಡೆ ಬಂದರೆ ಹೇಗೆ ಒದ್ದಾಡುತ್ತೋ ಆ ರೀತಿ ಭಕ್ತರ ಮನಸ್ಸಲ್ಲಿ ಭಗವಂತ ಹತ್ರ ಇಲ್ಲ ಅಂತಂದರೆ ಆ ರೀತಿ ಒದ್ದಾಡಕ್ಕೆ ಶುರು ಮಾಡ್ತಾರೆ. ಆ ಒಂದು ಒದ್ದಾಟ ಇದೆಯಲ್ಲ ಅದು ನಮಗೆ ಬರಬೇಕು. ನಮಗಿನ್ನೂ ಬಂದಿಲ್ಲ, ಅದು ನಮಗಿನ್ನೂ ಬಂದಿಲ್ಲ ಅಲ್ಲ, ನಾವು ಆ ಒಂದು ದಾರಿಯಲ್ಲಿ ಈಗ ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ ಅಷ್ಟೇ ಆಯಿತಾ. ಆ ಒದ್ದಾಡೋದು ಭಗವಂತ ಇಲ್ಲ, ಭಗವಂತನ ವಿಷಯಗಳು ನಮಗೆ ಸಿಗ್ತಾ ಇಲ್ಲ, ನಮಗೆ ಕೇಳೋಕ್ಕಾಗ್ತಾ ಇಲ್ಲ ಅಂದರೆ ವಿಲಿ 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 ಅಂತ ಒದ್ದಾಡಬೇಕು ನಮ್ಮ ಮನಸ್ಸು. ಆವಾಗ ನಮಗೆ ನಿಜವಾಗ್ಲೂ ಅವನ ಮೇಲೆ ಪ್ರೀತಿ ಬಂದಿದೆ ಅಂತ ಅರ್ಥ ಆಗುತ್ತೆ. ಇವತ್ತೇನು ಕೇಳಲಿಲ್ಲ ಅಂದರೂ ನಡೆಯುತ್ತೆ ಬಿಡು ಅಂತ ಇದ್ದರೆ ನಾವಿನ್ನೂ ಐಹಿಕದಲ್ಲೇ ಮುಳುಗಿದ್ದೀವಿ ಅಂತ ನಮ್ಮನ್ನು ನಾವು ಆಗಾಗ ಚೆಕ್ ಮಾಡ್ಕೋತಾ ಇರಬೇಕು. ಈಗ ಮಾಡ್ಕೊಂಡಾಗ ನಮ್ಗೆ ಗೊತ್ತಾಗುತ್ತೆ ನಾವು ಎಲ್ಲಿದ್ದೀವಿ, ಯಾವ ಲೆವೆಲಲ್ಲಿ ಇದ್ದೀವಿ ಅಂತ. ಭಾಗವತದಲ್ಲಿ ಬೇಕಾದಷ್ಟು ಭಕ್ತರ ಒಂದು ಚರಿತ್ರೆಗಳೆಲ್ಲ ಬರುತ್ತಲ್ಲ, ಆವಾಗ ನಮಗೆ ಗೊತ್ತಾಗುತ್ತೆ ಭಕ್ತಿ ಅಂದರೆ ಹೇಗಿರುತ್ತೆ, ಆ ಭಕ್ತರು ಹೇಗೆಲ್ಲ ನಡ್ಕೊಳ್ತಾರೆ, ಅವ್ರ ಜೀವನದಲ್ಲಿ ಹೇಗಿರುತ್ತೆ. ನಿಜವಾಗ್ಲೂ ಭಕ್ತರ ಜೀವನ ಚರಿತ್ರೆಗಳನ್ನು ನಾವು ತಿಳ್ಕೊಂಡಾಗಲೇ ಆ ಭಗವಂತನ ಇಂಪಾರ್ಟೆನ್ಸ್ ಏನು, ಭಗವಂತ ಅಂತಂದರೆ ಏನು, ಭಕ್ತಿ ಅಂತಂದರೆ ಏನು, ಅದೆಲ್ಲ ನಮಗೆ ಗೊತ್ತಾಗೋದು. ಅದಕ್ಕೆ ನಾವು ಭಕ್ತರ ಜೀವನಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಅಂಥ ಒಂದು ಕಥೆಗಳನ್ನು ಜಾಸ್ತಿ ಕೇಳ್ತಾ ಇರಬೇಕು. ಭಕ್ತಿ ಮಾರ್ಗದಲ್ಲಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.